ಕ್ಯಾನ್ಸರಿ ಇಯತ್ ಬರ್ತೈತಿ. ಇದು ಏನು ಹೇಳ್ರಿ 55 ಕ್ಯಾನ್ಸರಿ ಇಯತ್. ಇದೊಂದು ಇತ್ತೀಚೆಗೆ ಡೆವಲಪ್ ಮಾಡ್ರಿ, ಏನೇ ಮಾಡ್ರಿ 55 ಕ್ಯಾನ್ಸರಿ. ನಾನು ಹೇಳ್ಬಿಡ್ತೀನಿ. ಇದು ಏನಂದ್ರೆ ಒಂದು ಆಸ್ಟ್ರೋನಮರ್ಸ್, ಇದು ನಮ್ಮಲ್ಲಿ ಒಂದು ವರ್ಡ್ಸ್ ಲಾರ್ಜೆಸ್ಟ್ ಟೆಲಿಸ್ಕೋಪ್ ಐತಿ. ಯಾವ್ದೈತಿ ಹೇಳ್ರಿ ನಾನು? ವರ್ಡ್ಸ್ ಲಾರ್ಜೆಸ್ಟ್ ಅಂದ್ರೆ ಜಗತ್ತಿನಾಗ ಅತಿ ದೊಡ್ಡ ಟೆಲಿಸ್ಕೋಪ್ ಜೇಮ್ಸ್ ವೆಬ್. ಯಾರು ಲಾಂಚ್ ಮಾಡಿದ್ದು ಜೇಮ್ಸ್ ವೆಬ್ ಅಂದ್ರೆ? ನಾಸಾದವ್ರು. ಹೋಗುತ್ತೆ ನೋಡಿ. ಎಷ್ಟು ಕಂಟ್ರಿ ಹೇಳೋದಕ್ಕ? 3 ಕಂಟ್ರಿ. ಕರೆಕ್ಟ್. 3 ಕಂಟ್ರಿಗಳು: ನಾಸಾ, ಕೆನಡಾ, CSA, ESA. ನೆನ್ಬಿಡು, CSA, ESA, ನಾಸಾ. ಯುರೋಪಿಯನ್ ಸ್ಪೇಸ್ ಏಜೆನ್ಸಿದವ್ರ, ಕೆನಡಿಯನ್ ಸ್ಪೇಸ್ ಏಜೆನ್ಸಿದವ್ರ ಮತ್ತು ಅಮೆರಿಕಾದವ್ರ ಕೂಡ್ ಮಾಡ್ಯಾರ ಯಾವ್ದ? ಜೇಮ್ಸ್ ವೆಬ್ ಅಂತ. ಅದಕ್ಕಿಂತ ಮೊದಲು ಯಾವ ಇದನ್ನಿತ್ತು ಟೆಲಿಸ್ಕೋಪ್? ಹಬಲ್ ಟೆಲಿಸ್ಕೋಪ್. ಹಬಲ್ ಟೆಲಿಸ್ಕೋಪ್ ಏನ್ ಮಾಡಿದೆ? ಟೆಲಿಸ್ಕೋಪ್ಗಳನ್ನ ಎದಕ್ಕೆ ಮಾಡ್ತಾರೆ ಅಂದ್ರೆ, ಈಗ ನಮ್ಮ ಸೋಲಾರ್ ಸಿಸ್ಟಮ್ ಬಿಟ್ಟು ಹೊರಗೆ ನೋಡ್ಬೇಕಲ್ಲ ನಾವು. ಅದು ನೋಡ್ಬೇಕಾರೆ ಈ ಸೂರ್ಯನ ಸಲ್ಮಂದ ಅಟ್ಟ ನೋಡಾಕಿದ್ದು ಅಂತೇಳಿ ಇಲ್ಲಿ ಅಟ್ಟ ಗೊತ್ತಾಗತ್ತೆ ನಮಗೆ, ಅದಕ್ಕಿಂತ ಹೆಚ್ಚು ಗೊತ್ತಾಗಬೇಕು. ಬಟ್ ಇದು ಜೇಮ್ಸ್ ವೆಬ್ ಬಿಟ್ಟಿದ್ದು ಮೂನ್ ಮೋಟಿವ್ ಏನೈತೆ ಹೇಳ್ರಿ ನಾನು? ಜೇಮ್ಸ್ ವೆಬ್ ಎದ್ರದ್ದು ಸ್ಟಡಿ ಮಾಡತ್ತಾರ ಅವ್ರು ಜಾಸ್ತಿ. ನಮ್ಮ ಭೂಮಿ ಮೊದಲು ವಿಕಾಸ ಹೆಂಗಾಗೈತೆ ಅದ್ರ ಬಗ್ಗೆ ಈಗಿಂದ ಸ್ಟಡಿ ಮಾಡತ್ತಿಲ್ಲ ನಾವು. ಹೆಂಗೆ ಇದು ಸೂರ್ಯಾಗಿ ಈಗ ಬಂದಲ್ಲ, ಇದು ಸೋಲಾರ್ ಸಿಸ್ಟಮ್ ಅಭಿವೃದ್ಧಿ ಆಗಿದ್ದೆ ಹೆಂಗೆ ನೋಡೋದು ಯಾವ್ದಂದ್ರೆ ಈ ಜೇಮ್ಸ್ ವೆಬ್. ಅದನ್ನ ಯಾವ ಒಂದು ಪಾಯಿಂಟ್ ಬಿಟ್ಟಾರಂದ್ರೆ ಲ್ಯಾಂಗ್ವೇಜ್ 2 L2 ಅಂತ ಬರ್ತದೆ. ಲ್ಯಾಂಗ್ವೇಜ್ ಪಾಯಿಂಟ್ಸ್ ಅಂದ್ರೆ ಗೊತ್ತಾಗಲ್ರಿ? ಏನು ಹೇಳ್ರಿ ಲ್ಯಾಂಗ್ವೇಜ್ ಪಾಯಿಂಟ್ ಅಂದ್ರೆ? ಲ್ಯಾಂಗ್ವೇಜ್ ಪಾಯಿಂಟ್ ಅಂದ್ರೆ ಏನು ಹೇಳ್ರಿ? ಲ್ಯಾಂಗ್ವೇಜ್ ಪಾಯಿಂಟ್ನಾಗ ಬಿಡ್ತಾರೆ ಅದನ್ನ ಜೇಮ್ಸ್ ವೆಬ್ ಟೆಲಿಸ್ಕೋಪ್. ಅಲ್ಲೇ ಯಾಕೆ ಬಿಡ್ತಾರೆ? ಕರೆಕ್ಟ್. ನ್ಯೂಟ್ರಲ್ ಗ್ರಾವಿಟಿ. ಏನಕ್ಕಾಗ ಗೊತ್ತಾನ? ಒಂದು ಸೂರ್ಯಂದ ಮತ್ತು ಒಂದು ಭೂಮಿದ ಎರಡೂ ಥರ ನಡು ಒಂದು ಪ್ಲೇಸ್ ಬರ್ತದೆ. ಆ ಪ್ಲೇಸ್ನಾಗ ಹೆಂಗಿರ್ತದೆ ಅಂದರೆ, ಈ ಕಡೆ ಸೂರ್ಯನೂ ಬಾತಿರ್ತಾನೋ, ಆ ಕಡೆ ಭೂಮಿನೂ ಬಾತಿರ್ತದೆ. ಅವು ಎರಡೂ ಥರ ನಡು ನಿಂತು ಬಿಡ್ತದೆ. ಅವಾಗ ಈಚೆ ಕಡೆದಕ್ಕೂ ಎನರ್ಜಿ ಬೇಕಲ್ಲ, ಈಚೆ ಕಡೆದು. ಈಗ ನಾವೆಲ್ಲರ ಭೂಮಿಗೆ ನಿಯರ್ ಇದ್ದು ಅಂತೇಳಿ ನಮ್ಮ 9.8 ಗ್ರಾವಿಟಿ ಜಗ್ತಿರ್ತಲ್ಲ, ಅವಾಗ ಮತ್ತೆ ಎನರ್ಜಿ ಕೊಟ್ಟು ಮೇಲೆ ಹೋಗ್ಬೇಕು ನಾವು. ಅವಾಗ ಏನು ಮಾಡ್ತಾರೆ? ನ್ಯೂಟ್ರಲ್ ಪಾಯಿಂಟ್, ಲ್ಯಾಂಗ್ವೇಜ್ ಪಾಯಿಂಟ್ಸ್ ಅಂತ ಬರ್ತಲ್ಲ, ಇವು ನ್ಯೂಟ್ರಲ್ ಪಾಯಿಂಟ್ಸ್ ಇರ್ತಾವ್ರಿ. ಈ ಪಾಯಿಂಟ್ನಾಗ ಎಲ್ಲರ ಬಿಟ್ಟರೆ ನಾವು ಎನರ್ಜಿ ಕನ್ಸ್ಯೂಮ್ ಮಾಡಕ್ಕೆ ಬೇಕಾಗಿಲ್ಲ. ಯಾಕಂದ್ರೆ ಎರಡು ಗ್ರಾವಿಟಿ ಥ್ರೂ ಈ ಕಡೆ ಓದ್ತಿರೋದು, ಆ ಕಡೆ ಓದ್ತಿರೋದು, ನಡು ತಿರುಗಿರ್ತದೆ. ಇವು ಎರಡು ಲೋಚ್ ಮುಖ ಅಪೋಸಿಟ್ ಹಿಡಿದಾಗ ನಡು ಇದನ್ನ ಇರ್ತದೆ ನೋಡಿ, ಓದ್ತಿರ್ತಲ್ಲ. ಹಂಗೆ ಲ್ಯಾಂಗ್ವೇಜ್ ಪಾಯಿಂಟ್ 2ದಾಗ ಜೇಮ್ಸ್ ವೆಬ್ ಬಿಡ್ತೀವಿ. ಯಾವ ಕಂಟ್ರೀಸ್ ಡೆವಲಪ್ ಮಾಡ್ತಾವೆ ಜೇಮ್ಸ್ ವೆಬ್ನಂದ್ರೆ? ಅವ್ರು ಜೇಮ್ಸ್ ವೆಬ್ದವ್ರು ಇತ್ತೀಚೆಗೆ ಏನು ಮಾಡ್ಯಾರ ಗೊತ್ತಾನ? ಒಂದು ಪ್ಲಾನೆಟ್ನ ಡಿಸ್ಕವರಿ ಮಾಡ್ಯಾರ. ಆ ಪ್ಲಾನೆಟ್ ಹೆಸರು ಯಾವ್ದಂದ್ರೆ ಇದನ್ನ ಕೊಟ್ಟಾರ, ಏನ 55 ಕ್ಯಾನ್ಸರಿ ಅಂತ. ಇದನ್ನ ಮಾಡಿದ್ದ ಅಲ್ಲಿ ಅಟ್ಮಾಸ್ಫಿಯರ್ ಐತೆ ಅಂತ ಅವ್ರು ಡಿಕ್ಲೇರ್ ಮಾಡ್ಯಾರ. ಬಟ್ ಇನ್ನೂ ನೋಡು ಜೇಮ್ಸ್ ವೆಬ್ದಾಗ ಏನು ತೋರಿಸಿದೆಲ್ಲ ಕರೆ ಅಂತ ಹೇಳಕ್ಕೆ ಬರಂಗಿಲ್ಲ. ಹೆಸರು ಕೊಟ್ಟಾರ ಅವ್ರು, ಆಸ್ಟ್ರೋನಮರ್ಸ್ ಫೌಂಡ್ ಮಾಡಿದಾಗ ಒಂದೊಂದು ಕೊಡ್ತಾರೆ. 55 ಕ್ಯಾನ್ಸರಿ ಅಂತ ಎಲ್ಲರ ಬರ್ತಂತೇಳಿ ಏನಂತ ಹಾಕ್ರಿ, ಒಂದು ಪ್ಲಾನೆಟ್ ಹೆಸರು ಕೊಟ್ಟಾರ, ಔಟ್ಸೈಡ್ ಪ್ಲಾನೆಟ್. ಓಕೆ, ಏನಂತ ಹೇಳ್ರು ನಮ್ಗಟ್ಟ. ಇತ್ತೀಚೆಗೆ ಸ್ವದೇಶತೆ ಎಕ್ಸಿಬಿಷನ್ ಶೋಕೇಸ್ ಮಾಡತ್ತಾರೆ ಇಂಡಿಯಾದವ್ರು. ಯಾವ ಒಂದು ಕಂಟ್ರಿದಾಗ ಮಾಡತ್ತಾರೆ ಹೇಳ್ರಿ? ನಮ್ಮ ಇಂಡಿಯಾದಾಗ. ಈ ಸ್ವದೇಶ ಅಂದ್ರೆ ಏನು ಗೊತ್ತಿಲ್ಲ. ಮೊದಲು ನಮ್ಮ ಇಂಡಿಯಾದನ್ನ ತೋರಿಸ್ಬೇಕು. ಅದ್ರಾಗ ಏನಂದ್ರೆ ಟ್ರೈಬಲ್ ಅಂದ್ರೆ ಬುಡಕಟ್ಟು ಜನಾಂಗದವ್ರು ಮಾಡ್ತಿರ್ತಾರೆ. ಹೊಸ ಕ್ರಾಫ್ಟ್ಸ್ ಇರ್ತಾವೆ ಅವ್ರ ಕಡೆ. ಕರೆಕ್ಟಾ? ಇವು ಬೇಕಾದ್ರೆ ನೋಡ್ರಿ, ನೀವು ಡೆವಲಪ್ಡ್ ಸಿಟಿ ಇರಂಗಿಲ್ಲ ಅಥವಾ ಡೆವಲಪ್ಡ್ ವಿಲೇಜ್ ಇರಲ್ಲ, ಅಂತಲ್ಲಿ ಇದನ್ನ ಕಲೆಗಳು ಭಾಳ ಇರ್ತಾವೆ. ಅವ್ರು ಮಡಿಕೆ ಮಾಡೋದು ಅಥವಾ ಬೇರೆ ಕಲೆ ಕ್ರಾಫ್ಟ್ಸ್ ಮಾಡೋದು, ಇಂಥವೇನಿರ್ತಾವಲ್ಲ, ಇಂಥ ಟ್ರೆಡಿಷ್ನಲ್ ಆರ್ಟ್ಸ್ ಏನಿರ್ತಾವಲ್ಲ ಇಂಡಿಯಾದಾಗ ಅಟ್ಟ ಬೇರೆ ಎಲ್ಲಿ ಕಂಟ್ರಿಯಾಗ ಸಿಗ್ತಾರಲ್ಲ, ಅಂಥ ಟ್ರೆಡಿಷ್ನಲ್ ಆರ್ಟ್ಸ್ಗಳ್ನ ಫೋಕಸ್ ಮಾಡಿ ಅವ್ರನ್ನ ಜಾಸ್ತಿ ಅಭಿವೃದ್ಧಿ ಮಾಡ್ಬೇಕಂತ ಏನು ಮಾಡ್ತಾರೆ ಅಂದ್ರೆ ಸ್ವದೇಶತ್ ಇತ್ತೀಚೆಗೆ ಎಕ್ಸಿಬಿಷನ್ ಕೊಡ್ತಾರೆ. ಯಾವ ಕಂಟ್ರಿ ಒಳಗೆ ಕೊಡ್ತಾರೆ ಹೇಳ್ರಿ? ಎಲ್ಲಿ ಆಪ್ಷನ್ ಕೊಡಲಿ? ಕಂಟ್ರಿ ಆಪ್ಷನ್ ಕೊಡ್ತೀನಿ ನೋಡ. ಇದನ್ನು ದುಬೈಯ, ಆಮೇಲೆ ಶಾರ್ಜಾ, ಆಮೇಲೆ ಅಬುಧಾಬಿ, ಇವು ಮೂರಾಗ ಒಂದು. ದುಬೈದಾಗ ಕೊಡ್ತಾರೆ. ಇದು ನೆನಪಿಟ್ಕೋರಿ. ಇಂಡಿಯಾದಾಗ ಕೊಟ್ಟರೆ ಇಂಡಿಯಾದವ್ರಿಗೆ ಟ್ರೆಡಿಷ್ನಲ್ ಆರ್ಟ್ ಗೊತ್ತಿರ್ತಾವೆ ಅಲ್ಲಿ ಇಲ್ಲಿದು. ಬೇರೆ ದೇಶದಾಗ ಕೊಟ್ಟರೆ ಆ ದೇಶದವ್ರು ಹುಚ್ಚದ್ದು ಮತ್ತೆ ಪರ್ಚೇಸ್ ಮಾಡಿರ್ತೀರಿ. ಅವಾಗ ನಮ್ಮ ಟ್ರೆಡಿಷ್ನಲ್ ಆರ್ಟ್ಸ್ಗೆ ಒಂದು ಜಾಸ್ತಿ ಇದನ್ನು ಸಿಗ್ತೈತೆ, ಏನೋ ಡಿಮ್ಯಾಂಡ್ ಬರ್ತೈತೆ ಅಂತ ಮಾಡತ್ತಾರೆ. ಎಲ್ಲಿ ಅಂದ್ರೆ ದುಬೈದಾಗ. ಇದು ನೆನಪಿಟ್ಕೋರೆ. ಸ್ವದೇಶತೆ ಎಲ್ಲಿ ಮಾಡ್ರಂದ್ರೆ ದುಬೈದಾಗ. ಸ್ವದೇಶ ಎದಕ್ ಮಾಡ್ರಂತ ಗೊತ್ತಾತಲ್ಲ? ಇದು PS4 ಅಂತ ಬರ್ತೈತಿ. ಇಂಡಿಯಾದವ್ರು ಡೆವಲಪ್ ಮಾಡಿದ್ ನೋಡಿ. ಏನು ಹೇಳೋ ಇಲ್ಲೋ? PS4 ಕರೆಕ್ಟ್. ಎಂತ ಇಂಜಿನ್ ರೀ ಇದು? ರಾಕೆಟ್ ಇಂಜಿನ್. ಅದ್ರ ಒಂದು ವಿಶೇಷತೆ ಇಂಜಿನ್ ಐತಿದ್ರ, ಕ್ರಯೋಜೆನಿಕ್ ಎಂಜಿನ್ಸ್ ನಮ್ಮಲ್ಲಿ ಈಗ ಮಾಡುವೆಲ್ಲ ಭಾಳ ಇದನ್ನ ಮಾಡೋದು. ಬಟ್ ಇದೊಂದು ಏನೋ ವಿಶೇಷತೆ ಐತಿ ನೋಡಿ, ಅದಕ್ಕೆ ನ್ಯೂಸ್ನ ಬಂದಿದ್ದು. ಅಂಥವೇನ್ರ ಕೇಳ್ತಾನೆ ನಿಮ್ಮ ತಮಿಳ್ನಾಡು? ಕರೆಕ್ಟ್, 3D ಪ್ರಿಂಟೆಡ್. ಇವು ನಮ್ಮ ಕರೆಕ್ಟ್. ಇದು ತಮಿಳ್ನಾಡಿನಾಗ ಲಾಂಚ್ ಮಾಡಿದ್ದ 3D ಪ್ರಿಂಟೆಡ್. ಮತ್ತು ಈಗ ನಾರ್ಮಲ್ ಪ್ರಿಂಟೆಡ್ ರಾಕೆಟ್ ಎಂಜಿನ್ಗಳಿಗೆ ಏನು ಡಿಫ್ರೆನ್ಸ್ ಹೇಳ್ರಿ? ನಾರ್ಮಲ್ ಎಂಜಿನ್ಗಳು, ರಾಕೆಟ್ ಎಂಜಿನ್ಗಳು ಹೆಂಗೆ ಮಾಡ್ತಾರೆ ಅಂದರೆ, ಒಂದು ಮಷೀನಿಗೆ ಹಾಕಿ ಡೆವಲಪ್ ಮಾಡ್ಕೊಂಡ್ಬಂದಿರ್ತಾರೆ ಒಂದೊಂದು ಪಾರ್ಟ್ಸ್ನ. ಅವ್ನು ಬಂದು ಅಸೆಂಬಲ್ ಮಾಡ್ತಿರ್ತಾರೆ. ಈಗ ಯಾವ ಗಾಡಿ ಮಾಡ್ತಿರ್ತಾರೆ ನೋಡಿ, ಬಂದು ಒಂದು ಕಡೆ ಅಸೆಂಬ್ಲ್ ಹಾಕವು. ಹಂಗೆ 3D ಪ್ರಿಂಟೆಡ್ ಏನು ಅಡ್ವಾಂಟೇಜ್ ಗೊತ್ತಾ? ಒಂದು ರಾ ಮಟೀರಿಯಲ್ ಹಾಕ್ಬಿಡುದು ಕೆಬ್ನ, ಅದನ್ನ ಗಣಪತಿ ಮಾಡೋದಂತೇಳಿ ಅದು ಎಲ್ಲ ಕಡೆ ಕೆತ್ತೈತಿ, ಎಲ್ಲ ಕಡೆ ಜೀರೋ. ಟೆಕ್ನಾಲಜಿ ಡೇ ಯಾವಾಗ ಆಚರಿಸ್ತಾರಂದ್ರೆ May 11 ವರ್ಲ್ಡ್ ಮೈಗ್ರೇಟರಿ ಡೇ. ಅವತ್ತು ಇದನ್ನು ವರ್ಲ್ಡ್ ಮೈಗ್ರೇಟರಿ ಬರ್ಡ್ ಡೇ ಅಂದ್ರೆ ಅದು ಅವತ್ತು ನಾವು ನೆನಪಿಡ್ರಿ. ನೆಕ್ಸ್ಟ್ ನೇಪಾಳದ 29 ಸರಿ ಏರಿದೆ ಎವರೆಸ್ಟ್ ಮ್ಯಾನ್ ಯಾರು ಹೇಳ್ರಿ? ಅಮೆರಿಕಾ. ನೆಕ್ಸ್ಟ್ ಕರೆಕ್ಟ್. ಇವು ದಿಲೀಪ್ ಸಂಘಾನಿ ಅಂತ ಬರ್ತಾನೆ. ಯಾವುದಕ್ಕೆ ಅಪಾಯಿಂಟ್ ಮಾಡ್ರಿ ಇವನು? ದಿಲೀಪ್ ಸಂಘಾನಿ. ಭಾರತ್ ಬ್ರ್ಯಾಂಡ್ಲಿ ಯಾವ್ದು ಇದನ್ನು ಕೊಡ್ಬೇಕಂದಿದ್ರಿ ಹೇಳ್ರಿ ಇಂಡಿಯಾದಾಗ? ಭಾರತ್
ರಸಗೊಬ್ಬರ